ಇನ್ನು 77ನೇ ಗಣರಾಜ್ಯೋತ್ಸವದ ಸಂಭ್ರಮದ ಸಂದರ್ಭದಲ್ಲೇ ಅಂದರೆ ಗಣರಾಜ್ಯೋತ್ಸವದ ಹಿಂದಿನ ದಿನ ಸಂಪ್ರದಾಯದಂತೆ ಪದ್ಮ ಪುರಸ್ಕಾರಗಳು ಪ್ರಕಟವಾಗಿದ್ದಾವೆ. ಈ ಬಾರಿ ಒಟ್ಟು 131 ಸಾಧಕರನ್ನ ಪದ್ಮ ಪುರಸ್ಕಾರಗಳಿಗೆ ಆಯ್ಕೆ ಮಾಡಲಾಗಿದೆ. 131 ಪದ್ಮ ಪುರಸ್ಕಾರ, ಅದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ, 113 ಪದ್ಮಶ್ರೀ ಸೇರಿದೆ. ಕರ್ನಾಟಕದ 8 ಜನ ಪದ್ಮ ಪುರಸ್ಕಾರಕ್ಕೆ ಆ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕಲಾಕ್ಷೇತ್ರದ ಸಾಧನೆಗಾಗಿ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ಸಂದಿದೆ. ಕೇರಳದ ಮಾಜಿ ಮುಖ್ಯಮಂತ್ರಿ ಅಚ್ಯುತಾನಂದನ್, ನಟ ಧರ್ಮೇಂದ್ರ ಅವರಿಗೆ 2026ರ ಮರಣೋತ್ತರವಾಗಿ 2ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮವಿಭೂಷಣ ನೀಡಲಾಗಿದೆ. ಇನ್ನು ಮಂಡ್ಯ ಮೂಲದ ಪುಸ್ತಕ ಪ್ರೇಮಿ ಅಂಕೇಗೌಡ, ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು ಬೆಂಗಳೂರಲ್ಲಿ ಸುಮಂಗಲಿ ಸೇವಾ ಆಶ್ರಮ ಸ್ಥಾಪಿಸಿ ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸ್ತಾ ಇರುವಂಥ ಸಮಾಜ ಸೇವಕಿ SG ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಗೌರವ ಸಂದಿದೆ. ಹಾಗೆ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ, ಸಾಹಿತ್ಯ ಸಾಧನೆಗೆ ಶಶಿಶೇಖರ್ ವೆಂಪತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದಿದ್ದಾರೆ. ಉದ್ಯಮ ಮತ್ತು ವ್ಯಾಪಾರ ಕ್ಷೇತ್ರದ ಸಾಧನೆಗೆ TT ಜಗನ್ನಾಥ್ ಅವರಿಗೆ ಮರಣೋತ್ತರ ಪದ್ಮಶ್ರೀ ಗೌರವ ಸಿಕ್ಕಿದೆ. ಒಟ್ಟು 131 ಗಣ್ಯರಿಗೆ, ಸಾಧಕರಿಗೆ ಈ ಬಾರಿ ಪದ್ಮ ಪುರಸ್ಕಾರಗಳು ಘೋಷಣೆಯಾಗಿರುವುದು. ನರೇಂದ್ರ ಮೋದಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಿಜ ಸಾಧಕರನ್ನು ಹುಡುಕಿ ಪದ್ಮ ಗೌರವವನ್ನು ಕೊಡುವಂಥ ಸಂಪ್ರದಾಯ. ಮೊದಲೆಲ್ಲ ಅರ್ಜಿ ಸಲ್ಲಿಸೋದು, ಪ್ರಭಾವಿಗಳಿಗೆ ಪದ್ಮ ಗೌರವ ಈ ರೀತಿ ಕೊಡುವಂಥ ಪ್ರಕ್ರಿಯೆಗಳಾಗ್ತಾ ಇತ್ತು. ಬಟ್ ಈ ಬಾರಿಯೂ ಕೂಡ ಎಲೆಮರೆಕಾಯಿ ರೀತಿಯಲ್ಲಿರುವಂಥ ಸಾಧಕರನ್ನು ಗುರುತಿಸಲಾಗಿದೆ. ಅದರಲ್ಲೂ ಕೂಡ ಪಕ್ಷ ಭೇದವನ್ನು ಮರೆತು ಪದ್ಮ ಗೌರವಗಳನ್ನು ಕೊಟ್ಟಿರೋದು ಅದರಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಅಂತಂದ್ರೆ, ಕೇರಳದ ಮಾಜಿ ಮುಖ್ಯಮಂತ್ರಿ ಪದ್ಮವಿಭೂಷಣ ಅಚ್ಯುತಾನಂದನ್ ಪದ್ಮವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪ್ರಶಸ್ತಿಗಳನ್ನ ಅಂದರೆ ಪುರಸ್ಕಾರಗಳನ್ನ, ಗೌರವಗಳನ್ನ ಪಕ್ಷಭೇದ, ರಾಜಕೀಯ ಭಿನ್ನತೆ ಅಥವಾ ಸಿದ್ಧಾಂತ ಇದರ ಹೊರತಾಗಿಯೂ ಕೂಡ ಯೋಚನೆ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯದ 8 ಗಣ್ಯರಿಗೆ ಪದ್ಮ ಪುರಸ್ಕಾರಗಳು ಸಿಕ್ಕಿರೋದು ನೋಡ್ತಾ ಇದ್ದೀರಿ. ಯಾರು ಪದ್ಮವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಅದರ ಜೊತೆಗೆ ಪದ್ಮವಿಭೂಷಣ 2ನೇ ಅತ್ಯುನ್ನತ ಗೌರವ, ಪದ್ಮಭೂಷಣ 3ನೇ ಅತ್ಯುನ್ನತ ಗೌರವ, ಪದ್ಮಶ್ರೀ ದೇಶದ 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ. ಕರ್ನಾಟಕದಲ್ಲಿ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಗೌರವ ಪ್ರಾಪ್ತವಾಗಿದೆ. ಅದನ್ನು ಹೊರತುಪಡಿಸಿದರೆ ಒಟ್ಟು 8 ಪದ್ಮ ಪುರಸ್ಕಾರಗಳು ರಾಜ್ಯಕ್ಕೆ ಸಂದಿರೋದು. ಇನ್ನು ಪದ್ಮ ಪುರಸ್ಕೃತರು ಮಾತನಾಡಿದ್ದಾರೆ, ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಪ್ರಶಸ್ತಿ ಅಥವಾ ಪುರಸ್ಕಾರ ಕೊಟ್ಟಂತ ಸರ್ಕಾರಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಅಂತ ಪದ್ಮ ಪುರಸ್ಕೃತ ಡಾಕ್ಟರ್ ಸುರೇಶ್ ಹನಗವಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಕುಸುಮ ರೋಗದಿಂದ ಬಳಲ್ತಾ ಇದ್ದವನು, ನನ್ನ ಮಾವ ಕೂಡ ಇದೇ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ನೋವನ್ನು ಬೇರೆಯವರು ಅನುಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಾನು ವೈದ್ಯನಾಗುವಂಥ ನಿರ್ಧಾರವನ್ನು ತೆಗೆದುಕೊಂಡೆ. ನನ್ನ ತಾಯಿ ನಾನು ಪಟ್ಟ ಕಷ್ಟವನ್ನು ನೋಡಿ ತುಂಬ ನೋವು ಅನುಭವಿಸಿದ್ದಾರೆ. ಬೇರೆ ತಾಯಂದಿರು ಈ ರೀತಿ ನೋವು ಅನುಭವಿಸಬಾರದು ಅಂತ ಡಾಕ್ಟರ್ ಸುರೇಶ್ ಅವರು ಪದ್ಮಶ್ರೀ ಪುರಸ್ಕೃತರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಕರ್ನಾಟಕದವರಾಗಿರುವಂತಹ ಸುರೇಶ್ ಹನಗವಾಡಿ ಅವರಿಗೆ ಲಭಿಸಿರುವಂಥದ್ದು. ನಮ್ಮೊಂದಿಗೆ ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಅಭಿನಂದನೆಗಳು ಸರ್. ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಸಿಗ್ತಾ ಇದೆ, ಎಷ್ಟು ಖುಷಿ ಅನಿಸ್ತಾ ಇದೆ? ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಪ್ರಶಸ್ತಿ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಈ ಪ್ರಶಸ್ತಿಯ ಹಿರಿಮೆ ಮತ್ತು ಅದನ್ನೆಲ್ಲ ತಿಳ್ಕೊಂಡು ನಾವು ಈ ಪ್ರಶಸ್ತಿಗೆ ನಮಗೆ ಕೊಟ್ಟಿರೋದಕ್ಕೆ ತುಂಬ ಖುಷಿಯಾಗಿದೆ. ಅದರಲ್ಲೂ ಈ ಯಾರಿಗೂ ಗೊತ್ತಿಲ್ಲದಂತಹ, ಅಂದರೆ ಅವೇರ್ನೆಸ್ಸೇ ಇಲ್ಲದಂತಹ ಹಿಮೋಫಿಲಿಯಾ ಮತ್ತು ರಕ್ತರೋಗಗಳ ಬಗ್ಗೆ ಒಂದು ಗುರುತಿಸಿ ಅದರ ಬಗ್ಗೆ ಕೆಲಸ ಮಾಡೋರನ್ನ ಗುರುತಿಸಿರೋದು ಇನ್ನೂ ನಮಗೆ ತುಂಬ ಹೆಮ್ಮೆ, ಸಂತೋಷ ಆಗುತ್ತೆ. ಮತ್ತು ಇದ್ರ ಮುಖಾಂತರ ಈಗೆಲ್ಲ ಇದು ಮಾಡ್ತಾಯಿದ್ದೀರಾ, ಮೀಡಿಯಾ ಅವೇರ್ನೆಸ್ ಕೂಡ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಅವಕಾಶ ಆಯಿತು ಈ ಪ್ರಶಸ್ತಿಯ ಮುಖಾಂತರ. ಮತ್ತು ಅಲ್ಲದೆ
ನಮ್ಮ ಕಮಿಟ್ಮೆಂಟು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಈ 40 ವರ್ಷಗಳ ಸರ್ವಿಸ್ನಲ್ಲಿ ಏನೇನು ಮಾಡಿದ್ರು ನಾವು ಗುರುತಿಸಿರೋದು ಒಂದು ಕಾನ್ಫಿಡೆನ್ಸು ಇನ್ನೂ ಹೆಚ್ಚಾಗಿದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನೇನು ವ್ಯವಸ್ಥೆಗಳು ಆಗಬೇಕು, ನಮ್ಮ ಹಿಮೋಫೀಲಿಯಾ ಮತ್ತು ಇತರ ರಕ್ತಸ್ರಾವ ರೋಗಿಗಳ ಜೀವನದ ಮಟ್ಟ ಸುಧಾರಿಸೋದಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಆಮೇಲೆ ಇದು ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ, ಇದಕ್ಕೆ ಸರ್ಕಾರದ ಸಹಕಾರ ಅತ್ಯಗತ್ಯ. ಸರ್ಕಾರದೊಂದಿಗೆ ನಾವು ಅಡ್ಡುಕಸಿ ಈಗ 30 ವರ್ಷದಿಂದನೂ ನಾವು ಮಾಡ್ತಾಯಿದ್ದೀವಿ. ನಿರೀಕ್ಷಿತ ಸಪೋರ್ಟು ಸರ್ಕಾರದಿಂದ ಸ್ಪಂದನೆ ಸಿಕ್ಕಿದೆ. ಇದು ನಮಗೆ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಅಥವಾ ಪ್ರಾಜೆಕ್ಟ್ಸ್ನ ನಾವು ತೆಗೆದುಕೊಳ್ಳೋದಕ್ಕೆ ಇದು ಒಂದು ಹೆಚ್ಚು ಬಲ ಕೊಟ್ಟಿದೆ ಅಂತ ಹೇಳ್ಬೋದು. ಸರ್, ಈಗ ಹಿಮೋಫೀಲಿಯಾ ಅಥವಾ ಕುಸುಮ ರೋಗ ಅಂತ ಸರ್, ಅದರಲ್ಲಿ ಆ ಅಧ್ಯಯನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕೆ ಅಂದರೆ ಏನಾದರೂ ಒಂದು ಅಧ್ಯಯನ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಆ ರೀತಿ ಯಾವ ಕಾರಣಗಳು ಸರ್ ನಿಮಗಿದ್ದಿದ್ದು? ಅದು ತುಂಬ ಒಂಥರ ಹೇಳಬೇಕು ಅಂದರೆ ವೈಯಕ್ತಿಕ ಕಾರಣನೇ ಮುಖ್ಯ ಕಾರಣ. ಈ ಒಂದು ಸುಮಾರು 45-50 ನಾನು ಹುಟ್ಟಿದಾಗ ನನ್ನ ಫ್ಯಾಮಿಲಿನಲ್ಲಿ ಒಬ್ಬರಿಗೆ ನಮ್ಮ ಹೆಸರಲ್ಲೂ ಸೋದರ ಮಾವರಿಗೆ ಹಿಮೋಫಿಲಿಯಾ ಇತ್ತು. ಅವರಿಗೆ ಏನೇನು ಮಾಡಬಾರ್ದೋ ನಮ್ಮ ವೈದ್ಯರುಗಳು ಚಿಕಿತ್ಸೆ ಮಾಡಿ ಅವ್ರಿಗೆ ಜಾಯಿಂಟ್ಸು ಎಲ್ಲದೂ ತುಂಬ ಹಾಳಾಗಿ ಅವರು ಡಾಕ್ಟ್ರ್ ಅಂದರೆ ಸಿಟ್ಟಾಗೋರು. ಸೊ ಡಾಕ್ಟ್ರನ್ನ ಬೈಯೋರು. ಯಾವಾಗ ನನಗೂ ಈ ಥರ ತೊಂದರೆ ಇದೆ ಅಂತ ಗೊತ್ತಾದಾಗ ಅವರು ಪ್ರತಿ ಬೇಸಿಗೆ ರಜಕ್ಕೆ ನಾವು ಹರಿಹರದಲ್ಲಿ ಹೋದಾಗ ಅವರು ಭಾಳ ರೊಚ್ಚಿಗೆ ಹೇಳ್ತಾಯಿದ್ರು. ಇದು ಮಾಡಿ ಅವ್ರು ಹೇಳ್ತಾಯಿದ್ರು, ಇವ್ರಿಗೆ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ, ಸುಮಾರು ಪ್ರಾಬ್ಲಮ್ ಆಗ್ತಾಯಿದೆ, ನೀನು ಯಾಕೆ ಡಾಕ್ಟ್ರ್ ಆಗಬಾರ್ದು, ನೀನು ಡಾಕ್ಟ್ರ್ ಆಗಲೇಬೇಕು ಕಣೋ ಅಂತ ನನಗೆ ಯಾವಾಗಿಂದನೂ ಹೇಳ್ತಾಯಿದ್ರು, ಅಂದರೆ ಚಿಕ್ಕಂದಿಂದನೂ. ಸೊ ಆದರೆ ನನಗೆ ಇಷ್ಟ ಇದ್ದಿಲ್ಲ. ನಾನು ಪೈಲಟ್ ಆಗಬೇಕು ಅಂತ ಕನಸು ಕಾಣ್ತಂಥ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.